ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿರೋದು ಬಂದ್ಬಿಟ್ಟು ಜಾಕ್ ಫ್ರೂಟ್ ಮಲಾಯ್ ಐಸ್ ಕ್ರೀಮ್. ಇದು ತುಂಬ ಇಷ್ಟ ಆಗುತ್ತೆ ನಿಮಗೆ. ಮಲಾಯ್ ಐಸ್ ಕ್ರೀಮ್ ನೀವು ನ್ಯಾಚುರಲ್ಸ್ ಎಲ್ಲ ಟ್ರೈ ಮಾಡಿದರೆ ಇದು ಪಕ್ಕಾ ಇಷ್ಟ ಆಗುತ್ತೆ. ಬಟ್ ಮನೇಲಿ ಮಾಡ್ಕೊಳೋದು ವಿತ್ ಜಾಕ್ ಫ್ರೂಟ್ ಫ್ಲೇವರ್ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ. ಫಸ್ಟ್ ನಾನು ಇಲ್ಲಿ ಹಾಲು ಕಾಯಿಸ್ಕೊಂಡೆ. ಅದಾದಮೇಲೆ ವಾಟರಲ್ಲಿ ಲೆಮನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊತೀನಿ. ಅವಾಗ ಬೇಗ ಹಾಲು ಹೊಡಿಯುತ್ತೆ. ಇವಾಗ ನೀವು ವೆನಿಗರು ನಾರ್ಮಲ್ ಲೆಮನ್ ಯೂಸ್ ಮಾಡೋದಕ್ಕಿಂತ ಹೀಗೆ ಟ್ರೈ ಮಾಡಿ. ವಾಟರು ಲೆಮನ್ ಮಿಕ್ಸ್ ಮಾಡಿ ಹಾಕಿ, ತುಂಬ ಬೇಗ ಆಗುತ್ತೆ. ಇದು ಮಾತ್ರ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು. ಮನೇಲಿ ಹೆಲ್ತಿಯಾಗಿ ಮಕ್ಳಿಗೆ ಮಾಡಿಕೊಡಿ, ತಿಂತಾರೆ. ಬಟ್ ಇದು ಒಂದೇ ಡೇಲಿ ತಿನ್ನಬೇಕು. ಇವಾಗ ನೀವು 5 to 6 hours ಸಿಕ್ಕಿರ್ತೀರಾ ಅಂದ್ಕೊಳ್ಳಿ. ಅದಾದಮೇಲೆ ಆಫ್ ಡೇ 12 hours ನೀವು ಖಾಲಿ ಮಾಡಬೇಕು ಐಸ್ ಕ್ರೀಮು. ಜಾಸ್ತಿ ಹೊತ್ತಿಟ್ರೆ ಚೆನ್ನಾಗಿರಲ್ಲ ನಿಮಗೆ. ಇಲ್ಲೆಲ್ಲ ಹಾಲು ಹೊಡೆದಾದ್ಮೇಲೆ ನಾನು ಸ್ಟೈನ್ ಮಾಡಿಕೊಂಡೆ. ನೀಟಾಗಿ ನೀರೆಲ್ಲ ಹೋಗಬೇಕು. ನೀಟಾಗಿ ನೀರೆಲ್ಲ ಹೋದ್ಮೇಲೆ ಕೋಲ್ಡ್ ವಾಟರಲ್ಲಿ ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಮಿಕ್ಸಿಗೆ ಹಾಕ್ತೀವಿ, ಬಿಸಿ ಇದ್ರೆ ಹಾಕೋಕ್ಕಾಗಲ್ಲ. ಇಲ್ಲಿ ಕೋಲ್ಡ್ ವಾಟರಲ್ಲಿ ನಾನು ವಾಶ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಜಾರ್ಗೆ ಹಾಕ್ಕೊಂಡೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲ. ನೀವು ಹನಿ ಕೂಡ ಯೂಸ್ ಮಾಡ್ಬೋದು, ಹೆಲ್ತಿ ವರ್ಷನ್, ಡಯೆಟ್ ಅದೆಲ್ಲ ಅಂದರೆ. ಸೊ ಜಾಕ್ ಫ್ರೂಟ್ ಸ್ಲೈಸಸ್ ಮಾಡಿಕೊಂಡೆ, ಅದನ್ನು ಹಾಕ್ಕೊಂಡೆ. ನೆಕ್ಸ್ಟು 2 ಸ್ಪೂನು ಇಲ್ಲಿ ಪೌಡರ್ ಶುಗರ್ ಹಾಕೋತಾ ಇದ್ದೀನಿ ಆರ್ಗ್ಯಾನಿಕ್ದು. ನೀವು ಬೇಕಂದರೆ ಹನಿ ಆರ್ ಇನ್ನೊಂದು ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ. ಇದನ್ನು ಆದಮೇಲೆ ಒಂದು ಬಾಕ್ಸಿಗೆ ನಾನೆಲ್ಲ ಕನ್ವರ್ಟ್ ಮಾಡಿಕೊಂಡೆ. 4 to 5 hours ನೀವು ರೆಫ್ರಿಜರೇಟರಲ್ಲಿ ಇಟ್ಟರೆ ಸಾಕು, ಐಸ್ ಕ್ರೀಮ್ ನಿಮ್ಗೆ ರೆಡಿ ಆಗಿರುತ್ತೆ. ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಬೇಕು ಅಂದರೆ ಜಾಕ್ ಫ್ರೂಟ್ ಚಿಕ್ಕದಾಗಿ ಪೀಸಸ್ ಮಾಡಿಕೊಂಡು ಇದ್ರ ಮೇಲೆ ಹಾಕ್ಕೊಂಡು ತಿನ್ನಿ. ನ್ಯಾಚುರಲ್ಸಲ್ಲಿ ನಿಮ್ಗೆ ಹೇಗಿರುತ್ತೆ ಟೇಸ್ಟ್ ಹಾಗೇ ಇದೆ ಮಲಾಯ್ ಜಾಕ್ ಫ್ರೂಟ್ ಐಸ್ ಕ್ರೀಮ್. ಸೊ ಟ್ರೈ ಮಾಡಿ. ಜಾಕ್ ಫ್ರೂಟ್ ಇಷ್ಟ ಆಗಿರೋರಿಗೆ ಈ ಸೀಸನಲ್ಲಿ, ಸಮ್ಮರಲ್ಲಿ ಸಕ್ಕತ್ತಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.